ಬಿಡದಿ ಟೌನ್ಶಿಪ್ ನಿರ್ಮಾಣ ಕೈಬಿಡುವಂತೆ ಜೆಡಿಎಸ್ ಆಗ್ರಹಿಸಿದೆ. ಟೌನ್ಶಿಪ್ ವಿಚಾರಕ್ಕೆ ಜೆಡಿಎಸ್ ನಾಯಕ ನಿಖಿಲ್ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಟೌನ್ಶಿಪ್ ತಡೆಗೆ ರಾಹುಲ್ ಗಾಂಧಿಗೆ ಪತ್ರ ಬರೆದಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಬಿಡದಿ ಟೌನ್ಶಿಪ್ ತುರ್ತು ಹಸ್ತಕ್ಷೇಪಕ್ಕೆ ರಾಹುಲ್ ಗಾಂಧಿಗೆ ನಿಖಿಲ್ ಮನವಿ ಮಾಡಿದ್ದಾರೆ. ಜೂನ್ 12ಕ್ಕೆ ಭೂಸ್ವಾಧೀನ ಅಧಿಸೂಚನೆಯನ್ನ ಸರ್ಕಾರ ಹೊರಡಿಸಿತ್ತು. ಅಧಿಸೂಚನೆಗೆ ತಡೆ ನೀಡುವಂತೆ ರಾಹುಲ್ ಗಾಂಧಿಗೆ ನಿಖಿಲ್ ಮನವಿ ಮಾಡಿದ್ದಾರೆ. ಹಸಿರು ಕ್ರಾಂತಿಯ ಭೂಮಿ ಇದಾಗಿದೆ ಅಂತಕ್ಕಂಥದ್ದು ಬಹುಶಃ ತಮಗಳಿಗೂ ಗೊತ್ತಿದೆ, ನಮಗಳಿಗೂ ಗೊತ್ತಿದೆ. ಇಲ್ಲಿರ್ತಕ್ಕಂಥ ರೈತ ಮುಖಂಡರುಗಳಿಗೆ ಇದರ ಅರಿವು ಇಂದಿನಿಂದ ಅಲ್ಲ, ಅವರ ಪಿತ್ರಾರ್ಜಿತ ಕಾಲದಿಂದನೂ ಅವರ ತಾತ ಮುತ್ತಾತ ತಂದೆ ಇವತ್ತು ಅವ್ರ ಕಾಲದವರೆಗೂ ಕೂಡ ವ್ಯವಸಾಯನೇ ಮಾಡ್ಕೊಂಡು ಬದುಕನ್ನ ಕಟ್ಕೊಂಡಿರ್ತಕ್ಕಂಥ ಬೈರ್ಮಂಗ್ಲ ಹಾಗೂ ಕೆಂಚಗಾರ್ನಹಳ್ಳಿ ಪಂಚಾಯಿತಿ ವ್ಯಾಪ್ತಿನಲ್ಲಿ ಸೇರ್ತಕ್ಕಂಥ 26 ಗ್ರಾಮಗಳೇನಿದೆ ಅದರಲ್ಲಿ 9 ರೆವಿನ್ಯೂ ಗ್ರಾಮಗಳು ಸೇರ್ಕೊಳ್ತದೆ. ಇವತ್ತಿನ ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಈಗಾಗಲೇ ತಮಗೆಲ್ಲರಿಗೂ ಗೊತ್ತಿದೆ. ಇನ್ನು ಬಿಡದಿ ಟೌನ್ಶಿಪ್ಗೆ ಎಚ್ಡಿಕೆ ವಿರುದ್ಧ ಶಾಸಕ ಬಾಲಕೃಷ್ಣ ತಿರುಗೇಟು ಕೊಟ್ಟಿದ್ದಾರೆ. ಎಚ್ಡಿಕೆ ಮಾತನಾಡಿದ ವಿಡಿಯೋ ತೋರಿಸಿ ಬಾಲಕೃಷ್ಣ ಟಾಂಗ್ ಕೊಟ್ಟಿದ್ದಾರೆ. ರೈತರಿಗೆ 40% ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೆ ಅಂತ ಎಚ್ಡಿಕೆ ಹೇಳಿದ್ರು. ರೈತರ ಪ್ರತಿಭಟನೆ ಉದ್ದೇಶಿಸಿ ಎಚ್ಡಿಕೆ ಮಾತನಾಡಿದ್ದ ವಿಡಿಯೋ ಡಿಕೆಶಿ ರಾಜಕೀಯವಾಗಿ ಬೆಳೆಯದಂತೆ ಮಸಿ ಬಳಿತಾ ಇದ್ದಾರೆ. ಅಧಿಸೂಚನೆ ಆಗಿದೆ, ವಾಪಸ್ ಪಡೆಯಲ್ಲ ಅಂತ ಶಾಸಕ ಬಾಲಕೃಷ್ಣ ಹೇಳಿದ್ದಾರೆ. ಈ ಹಿಂದೆ ಎಚ್.ಡಿ. ಕುಮಾರಸ್ವಾಮಿ ಅವರು ಮಾತನಾಡಿದಂತಹ ವಿಡಿಯೋವನ್ನ ತೋರಿಸಿ ಕೇಂದ್ರ ಸಚಿವರಿಗೆ ಟಾಂಗ್ ಕೊಟ್ಟಿದ್ದಾರೆ. ಆಮೇಲೆ ಇದೇ ರೈತರು ಹೋರಾಟ ಮಾಡ್ತಾ ಇದ್ರು. ಒಂದು ವಿಡಿಯೋ ಕಾಲ್ ಮಾಡ್ತಾರೆ ಡೆಲ್ಲಿಗೆ, ಕುಮಾರಸ್ವಾಮಿ ಅವರು ಮಂತ್ರಿ ಆದ್ಮೇಲೆ. ಇದೇ ಕುಮಾರಸ್ವಾಮಿ ಅವರು ಮಂತ್ರಿಯಾಗಿ ಆ ವಿಡಿಯೋ ಕಾಲ್ನಲ್ಲಿ ಹೇಳ್ತಾರೆ, ನಾನು ನಮ್ಮ ಜನಗಳಿಗೆ ಜಾಗ ಸಿಗಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡು 40% ಅನ್ನ ಕೊಡಬೇಕು ಡೆವಲಪ್ಡ್ ಏರಿಯಾದಲ್ಲಿ ಅಂತ ತೀರ್ಮಾನ ಮಾಡಿದ್ದೆ ಅಂತಕ್ಕಂಥ ಮಾತನ್ನ ಮೊನ್ನೆ ಹೇಳಿದ್ರು ಮಂತ್ರಿ ಆದ್ಮೇಲೆ, ಇವತ್ತಲ್ಲ. ಈಗ ಕೇಂದ್ರದಲ್ಲಿ ಮಂತ್ರಿ ಆದ್ಮೇಲೆ ವಿಡಿಯೋ ಕಾಲ್ ತೆಗೆದು ನೋಡಿ ನೀವು. ವಿಡಿಯೋ ಕಾಲ್ನಲ್ಲಿ ಆ ಜನ ಮಾತಾಡ್ಸೋರು ಅಲ್ಲಿಂದ ಮಾತಾಡಿಸಿ, ಕುಮಾರಣ್ಣ ನೀವು ಮಾತಾಡ್ಬೇಕು ಈ ವಿಚಾರವಾಗಿ ಅಂದಾಗ ನಾನು 40% ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೆ ಅಂತ ವಿಡಿಯೋ ಕಾಲ್, ನಿಮ್ಗೆ ವಿಡಿಯೋ ಕಾಲ್ ತೋರಿಸ್ತೀನಿ, ಅವ್ರು ಮಾತಾಡೋ ವಿಡಿಯೋ ಕಾಲ್ ನ ತೋರಿಸ್ತೀನಿ. ನಿಮ್ಗೆ ಕಮರ್ಷಿಯಲ್ ಜಾಗ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.